Hey guys, this is Preeti. Welcome back to my channel Travel with Soulfish Girl. ನಾನಿರೋದು NH44 ಬ್ಯಾಂಗ್ಳೂರ್ ಟು ಚಿಕ್ಕಬಳ್ಳಾಪುರ ಕನೆಕ್ಟ್ ಮಾಡೋ ರೋಡು ಆ್ಯಂಡ್ ಇವತ್ತಿನ ಡೆಸ್ಟಿನೇಷನ್ ಈಶಾ ಫೌಂಡೇಶನ್. ಇದು ಬ್ಯಾಂಗ್ಳೂರಿಂದ 70 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಬ್ಯಾಂಗ್ಳೂರ್ ಸರೌಂಡಿಂಗಲ್ಲಿ ಒನ್ ಡೇ ಔಟಿಂಗ್ ಮಾಡಲಿಕ್ಕೆ ಬೆಸ್ಟ್ ಪ್ಲೇಸು. ಏರ್ಪೋರ್ಟ್ ಹತ್ರ ಟೋಲ್ ಇದೆ, 150 ರೂಪೀಸ್ ಚಾರ್ಜ್ ಮಾಡ್ತಾರೆ. ಯಲಹಂಕ ಸಿಟಿ ಏರ್ಪೋರ್ಟ್ ಟೋಲು ಎಲ್ಲ ದಾಟಾದ್ಮೇಲೆ ಫುಲ್ ಟ್ರಾಫಿಕ್ ಫ್ರೀ ರೋಡ್ ಆಗತ್ತೆ. ಸುತ್ತ ಚೆನ್ನಾಗಿದೆ ನೋಡ್ಕೊಂಡು ಹೋಗಲಿಕ್ಕೆ. ಜರ್ನಿ ತುಂಬ ಸ್ಮೂತಾಗಿ ಆಗತ್ತೆ. ಸುತ್ತ ಬೆಟ್ಟಗಳು ಕಾಣುತ್ತೆ, ಓಪನ್ ಸ್ಪೇಸ್ ಇದೆ, ಚೆನ್ನಾಗಿದೆ ಟ್ರಾವೆಲ್. ಒಂದು 60-65 ಕಿಲೋಮೀಟರ್ಸ್ ದಾಟಾದ್ಮೇಲೆ ಒಂದು ಲೆಫ್ಟ್ ರೋಡ್ ಬರುತ್ತೆ, ದಟ್ ಇಸ್ ಈಶಾ ಫೌಂಡೇಶನ್ ರೋಡು. ಇನ್ನೂ 5 ಕಿಲೋಮೀಟರ್ಸ್ ಹೋಗಬೇಕು. ಫುಲ್ ನ್ಯಾರೋ ರೋಡ್ ಇದೆ. ಕಾರು ಬೈಕೆಲ್ಲ ಆರಾಮಾಗಿ ಹೋಗ್ಬೋದು, ಬಟ್ ಬಸ್ಸು ಅಥವಾ ಟ್ರಕ್ಸ್ ಆ ಥರ ಏನಾದ್ರು ಬಂದರೆ ಜಾಮ್ ಆಗೋ ಚಾನ್ಸಸ್ ಇದೆ. ಇಲ್ಲಿಗೆ ಬಸ್ ಕೂಡ ಕನ್ವೀನಿಯಂಟ್ ಇದೆ. ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಬಸ್ಗಳಿದ್ದಾವೆ. ಇಲ್ಲಾಂದರೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಹಿಡಿದು ಮತ್ತೆ ಚಿಕ್ಕಬಳ್ಳಾಪುರದಿಂದ ಈ ಜಾಗನ ವಿಸಿಟ್ ಮಾಡ್ಬೋದು. ಇದೇ ನೋಡಿ ಈಶಾ ಫೌಂಡೇಶನ್ನ ಎಂಟ್ರೆನ್ಸ್. ಇಲ್ಲಿಂದ ಆನ್ ದ ವೇನಲ್ಲಿ ಸ್ವಲ್ಪ ಹಿಲ್ ವ್ಯೂಸ್ ಕೂಡ ಕಾಣುತ್ತೆ. ಇದು ರೀಸೆಂಟಾಗಿ ಇನಾಗ್ರೇಟ್ ಆಗಿರೋದ್ರಿಂದ ರೋಡು, ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ಸ್ವಲ್ಪ ಇನ್ನೂ ಡೆವಲಪ್ ಆಗಬೇಕಾಗಿದೆ. ಮೇ ಬಿ 1-2 ವರ್ಷ ಬಿಟ್ಟು ಬಂದರೆ ಎಲ್ಲ ಫೆಸಿಲಿಟೀಸು ಸಿಗೋ ಚಾನ್ಸಸ್ ಇದೆ. ಈ ಈಶಾ ಫೌಂಡೇಶನು ರೀಸೆಂಟಾಗಿ January 15th, 2023 ಇನಾಗ್ರೇಟ್ ಆಗಿದ್ದು. ನಮ್ಮ ಸದ್ಗುರು ಅವರೇ ಇನಾಗ್ರೇಟ್ ಮಾಡಿದ್ದು. ಪಾರ್ಕಿಂಗ್ ಸ್ಪೇಸು ಹ್ಯೂಜ್ ಆಗೇ ಇದೆ, ಬಟ್ ಸ್ಟಿಲ್ ವೀಕೆಂಡ್ ಅಂತ ಬಂದಾಗ ತುಂಬ ಜನ ಬರ್ತಾರೆ. ಸೊ ಸ್ಪೇಸ್ ಸಿಕ್ಕೋದು ಸ್ವಲ್ಪ ಕಷ್ಟ ಆಗ್ಬೋದು. ಮೇ ಬಿ ಒಂದು 100-200 ಕಾರ್ಸ್ಗಳು ನಿಲ್ಬೋದು ಅನ್ಸತ್ತೆ. ಬಟ್ ನಾನು ಆಗಲೇ ಹೇಳಿದಾಗ ರೀಸೆಂಟಾಗಿ ಓಪನ್ ಆಗಿರೋದ್ರಿಂದ ಇನ್ನೂ ಆರ್ಗನೈಸ್ ಮಾಡಲಿಕ್ಕೆ ಟೈಮ್ ಬೇಕಾಗತ್ತೆ. ಅಲ್ಲಲ್ಲಿ ಹೀಗೆ ಸ್ಲಿಪ್ಪರ್ ಸ್ಟ್ಯಾಂಡ್ಸ್ ಇದೆ, ಎಲ್ಲಿ ಬೇಕಾದರೂ ರಿಮೂವ್ ಮಾಡಿ ಹೋಗ್ಬೋದು. ಇದು ಇನ್ಫಾರ್ಮೇಷನ್ ಸೆಂಟರು. ಏನಾದರೂ ಯೋಗ ಕ್ಲಾಸಸ್ ಬಗ್ಗೆ, ಅವ್ರ ಎಜುಕೇಷನ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನೀವು ಇಲ್ಲಿ ಕಲೆಕ್ಟ್ ಮಾಡ್ಕೋಬೋದು. ಎಂಟರ್ ಆಗ್ತಿದ್ದಂಗೆ ಫಸ್ಟ್ ಸಿಕ್ಕೋದು ನಾಗಮಂಡಲ. ಇಲ್ಲಿ ತುಂಬ ಜನ ಧ್ಯಾನ ಮಾಡ್ತಿರ್ತಾರೆ, ಪ್ರಾರ್ಥನೆ ಮಾಡ್ತಿರ್ತಾರೆ. ಸೊ ಸೈಲೆನ್ಸ್ ಮೇಂಟೈನ್ ಮಾಡೋದು ಇಂಪಾರ್ಟೆಂಟು. ಸೊ ಫೈನಲಿ ಆದಿಯೋಗಿ ಈಶಾ ನಮ್ಮ ಕಣ್ಮುಂದೆ. ಈ ಈಶಾ ಫೌಂಡೇಶನ್ ಒಂದು ಸ್ಪಿರಿಚುವಲ್ ಆರ್ಗನೈಸೇಷನ್ನು, ಹಾಗೆ ಸದ್ಗುರುಗಳು ಇದರ ಫೌಂಡರು. ಇಲ್ಲಿ ಹಲವಾರು ಯೋಗ ಪ್ರೋಗ್ರಾಮ್ಸ್ಗಳು ನಡೆಯುತ್ತೆ. ದೇಶ ವಿದೇಶಗಳಿಂದೆಲ್ಲ ಜನ ಬಂದು ಇಲ್ಲಿ ವಾಲಂಟಿಯರ್ಸ್ ಆಗ್ತಾರೆ. ಇವನ್ ಯೋಗ ಕಲಿತಾರೆ, ಯೋಗ ಕಲಿಸ್ತಾರೆ ಕೂಡ. ಈ ಸ್ಟ್ಯಾಚು ಕೆಳಗಡೆ ಆದಿಯೋಗೇಶ್ವರ ಲಿಂಗ ಟೆಂಪಲ್ ಇದೆ. ಪೂಜೆಗಳೇನಾದ್ರು ಮಾಡಿಸೋದಿದ್ರೆ ಮಾಡಿಸಬಹುದು. ಮೊಬೈಲ್ಸ್ ಆರ್ ನಾಟ್ ಅಲೌಡ್ ಆ್ಯಕ್ಚುಲಿ. ಜನ ನೋಡ್ತಿದ್ದೀರಲ್ಲ, ವೀಕೆಂಡ್ಸಲ್ಲಂತೂ ಫುಲ್ ಹ್ಯೂಜ್ ಜನ ತುಂಬಿರ್ತಾರೆ. ಸೊ ಆದಷ್ಟು ವೀಕ್ ಡೇಸಲ್ಲಿ ಬರಲಿಕ್ಕೆ ಟ್ರೈ ಮಾಡಿ. ಬೈ ದ ವೇ, ಯೋಗಿಗಳಲ್ಲೇ ಮೊದಲ ಯೋಗಿ ಇವರು. ಸೊ ಹಾಗಾಗಿ ಇವ್ರನ್ನ ಆದಿಯೋಗಿ ಅಂತ ಕರೀತಾರೆ. ಹಾಗೆ ಈ ಸ್ಟ್ಯಾಚು ಬಂದು 112 ಅಡಿ ಎತ್ತರಕ್ಕಿದೆ. ಕೊಯಂಬತ್ತೂರಿನಲ್ಲಿ ಕೂಡ ಇದೇ ಥರ ಸ್ಟ್ಯಾಚು ಇದೆ. ಇನ್ಫ್ಯಾಕ್ಟ್ ಅದು 1992 ಇನಾಗ್ರೇಟ್ ಆಗಿತ್ತು.
ಡೈಲಿ ಈವ್ನಿಂಗ್ 7 o'clock ಲೈಟ್ ಶೋಸ್ ನಡೆಯುತ್ತೆ. ಈವನ್ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಲೈಟ್ ಶೋಗೋಸ್ಕರ ಅಂತಲೇ ಬರ್ತೀನಿ. ಹಾಗೆ ನಿಮ್ಮ ಜೊತೆ ಕೂಡ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ. ಅರ್ಲಿ ಮಾರ್ನಿಂಗ್ 6 o'clock ಈವ್ನಿಂಗ್ 8 o'clock ತನಕ ಓಪನ್ ಇರುತ್ತೆ. ದೆರ್ ಇಸ್ ನೋ ಎಂಟ್ರೆನ್ಸ್ ಫೀಸು, ಬಟ್ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ. ಸುತ್ತ ಬೆಟ್ಟಗಳು, ಮಧ್ಯದಲ್ಲಿ ಆದಿಯೋಗಿ ತುಂಬ ಚೆನ್ನಾಗಿದೆ ವ್ಯೂ ಕೂಡ. ಹಾಗೆ ಒಂದು ಪಾಸಿಟಿವ್ ವೈಬ್ ಇದೆ. ಸೊ ಖಂಡಿತ ನಿಮ್ಮ ಫ್ಯಾಮಿಲಿ ಜೊತೆಗೆ ವಿಸಿಟ್ ಮಾಡಿ. ಹಾಗೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಟ್ರಾವೆಲ್ ಕಂಟೆಂಟ್ಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾಪಿ ಟ್ರಾವೆಲಿಂಗ್.